ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಇಂಡಿಗೋ ವಿಮಾನ ಪ್ರಯಾಣಿಕರ ಪರದಾಟಕ್ಕಿಲ್ಲ ಕೊನೆ. ಇವತ್ತು 400ಕ್ಕೂ ಹೆಚ್ಚು ವಿಮಾನ ರದ್ದು, ಪ್ರಯಾಣಿಕರ ಆಕ್ರೋಶ. ನಿಲ್ದಾಣದಲ್ಲಿ ಗಿಟಾರ್ ನುಡಿಸಿದ ಯುವಕ, ಮೇಳೈಸಿದ ಗರ್ಭ ನೃತ್ಯ. ಸ್ವಾಮೀಜಿಗಳು ರಾಜಕೀಯಕ್ಕೆ ಮಾಡಬಾರದು ಎಂದಿದ್ದ ಕುಮಾರಸ್ವಾಮಿ ಉಲ್ಟಾ. ವೇದಿಕೆ ಮೇಲೆಯೇ ನಿರ್ಮಲಾನಂದನಾಥ ಶ್ರೀಗಳಿಗೆ ಬಹಿರಂಗ ಕ್ಷಮೆಯಾಚನೆ. ತಮ್ಮ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟ ದಳಪತಿ. ಜೈಲಲ್ಲಿ ನಟ ದರ್ಶನ್ ಬೆನ್ನು ನೋವಿನ ನಾಟಕ ಬಟಾ ಬಯಲು. ಫಿಸಿಯೋಥೆರಪಿ ಬೇಕು ಎಂದಿದ್ದ ದಾಸನಿಗೆ ಬೆನ್ನು ನೋವಿಲ್ಲ ಅಂತ ವೈದ್ಯರ ವರದಿ. ತಮ್ಮ ವಿರುದ್ಧ ರಿಪೋರ್ಟ್ ಬಂದಿದ್ದಕ್ಕೆ ಸೈಲೆಂಟ್. ಕಾಫಿ ನಾಡಲ್ಲಿ ಹಳೆ ವೈಷಮ್ಯಕ್ಕೆ ಹರಿಯಿತು ಕೈ ಮುಖಂಡನ ನೆತ್ತರು. ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಿಲ್ಲಬೇಕೆಂದಿದ್ದ ಗಣೇಶ್ ಗೌಡನ ಬರ್ಬರ ಹತ್ಯೆ. 5 ಹಂತಕರನ್ನ ಬಂಧಿಸಿದ ಪೊಲೀಸರು. ದೀದಿ ನಾಡಲ್ಲಿ ಬಾಬ್ರಿ ಮಸೀದಿ ಹೋಲುವ ಮಸೀದಿಗೆ ಅಡಿಗಲ್ಲು. ಟಿಎಂಸಿಯ ಅಮಾನತಾದ ಶಾಸಕ ಹುಮಾಯೂನ್ರಿಂದ ಚಾಲನೆ. ಮುಂದಿನ ವರ್ಷ ಏಪ್ರಿಲ್ ವೇಳೆಗೆ ಕಾಮಗಾರಿ ಆರಂಭ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.